ಕನ್ನಡ ಕಿರುತೆರೆಯ ಬಿಗ್ ಬಾಸ್ ಸೀಸನ್ 10 ಶುರುವಾದಾಗಿನಿಂದ ಹಲವು ವಿವಾದಗಳಿಂದಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತು. ಸದ್ಯ ಈಗ ನಮ್ಮ ಜೊತೆ ಇದ್ದಾರೆ. ಸೊ ಟಾಪ್ 6 ಕಂಟೆಸ್ಟೆಂಟಲ್ಲಿ ತನ್ನ ಜೆನ್ಯೂನ್ ವ್ಯಕ್ತಿತ್ವ, ಹಳ್ಳಿ ಸೊಗಡಿನ ಭಾಷೆ ಹಾಗೂ ಯಾವುದೇ ರೀತಿಯಂತಹ ಕಲ್ಮಶಗಳಿಲ್ಲದೆ ನಿಷ್ಕಲ್ಮಶ ಪ್ರೀತಿಯ ಮೂಲಕ, ನಿಷ್ಕಲ್ಮಶ ವ್ಯಕ್ತಿತ್ವ ಮೂಲಕ ಇಡೀ ಕರ್ನಾಟಕದಾದ್ಯಂತ ಜನರ ಮನಸ್ಸನ್ನು ಗೆದ್ದಿರುವಂತಹ ಹಳ್ಳಿಕಾರ್ ವರ್ತೂರು ಸಂತೋಷ್ ಅವರು. ಸೊ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಬಿಗ್ ಬಾಸಿಂದ ಬಂದಮೇಲೆ ಯಾವ ರೀತಿ ಫೀಲ್ ಅನ್ನಿಸ್ತಿದೆ ಆ್ಯಂಡ್ ಯಾವ ರೀತಿ ಪ್ರೌಡ್ ಮೂಮೆಂಟ್ ಅನ್ನಿಸ್ತಿದೆ? ನನಗೆ ಒಳಗಡೆ ಇದ್ದಾಗ ಹೆಂಗಿತ್ತು ಅಂದ್ರೆ ಪಂಜರದಲ್ಲಿರೋ ಅಕ್ಕಿ ಈಚೆ ತೆಗೆದುಬಿಟ್ರೆ ಹೆಂಗೆ ಬಾನ್ ಕಾರುತ್ತೋ ಆ ರೀತಿ ನನಗೆ ಕಣ್ಣು ಕಟ್ಟದಂಗೆ ಇದೆಲ್ಲನೂ ಗೊತ್ತು ನನಗೆ. ಯಾಕಂತಂದರೆ ಒಂದು ವೀಡಿಯೋ ಮಾಡಿ ತೋರಿಸ್ದವಾಗ ಆ ಆನಂದ ತಡ್ಕೊಳಕ್ಕಾಗಿಲ್ಲ, ನನ್ನ ಕಣ್ಣಲ್ಲಿ ನೀರು ತುಂಬಿಡ್ತು. ಇನ್ನು ನಾವು ಇಲ್ಲಿ ಹೋದ್ಮೇಲೆ ನಮ್ಮ ಜನ ನನ್ನನ್ನು ನೋಡೋಕೆ ಬರೋದು ರೀತಿನಲ್ಲಿ ನಾನು ಹೆಂಗಪ್ಪ ಸಂಭಾಳಿಸ್ಬೇಕು ಅಂತ ನಾನು ಬಿಗ್ ಬಾಸ್ಗೆ ಕೇಳ್ತೀನಿ. ಬಿಗ್ ಬಾಸ್ ನನಗೆ ಹೆಂಗೆ ಸಂಭಾಳಿಸೋದು ಆ ಜನನ ಅಂತ ನಾನು ಕೇಳ್ಕೊಂಡಿದ್ದೀನಿ. ಬಿಟ್ಟರೆ ಈ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ, ನಮ್ಮ ಮಾತಲ್ಲಿ ಪದಗಳಲ್ಲಿ ಹೇಳಕ್ಕೆ ಬರಲ್ಲ. ಬಿಗ್ ಬಾಸಿಂದ ಏನು ಕಲಿತ್ರಿ ಅಂತ ಹಳ್ಳಿಕಾರ್ ಸಂತೋಷ್ ಅವರು ಬಿಗ್ ಬಾಸಲ್ಲಿ ಕಲ್ತಿದ್ದೇನು ಅಂತ? ಬಿಗ್ ಬಾಸಿಂದ ಕಲ್ತಿದ್ದೇನಂತಂದರೆ ಸಂಬಂಧಗಳ ಬೆಲೆ, ಸಮಯದ ಬೆಲೆ, ಊಟದ ಬೆಲೆ. ಯಾಕಂತಂದರೆ ಇಲ್ಲೆಲ್ಲ ಇರುತ್ತೆ, ಎಲ್ರಿಗೂ ಇದು ಅನ್ವಯಿಸುತ್ತೆ. ನಮಗೆಲ್ಲೋ ಊಟ ಅಂತ ಸಿಕ್ಕಿದವಾಗ ನಾವು ಅದರಲ್ಲಿ ಟೇಸ್ಟ್ ಹುಡುಕ್ತೀರಿ, ಆಮೇಲೆ ಆ ಟೇಸ್ಟ್ ಹುಡುಕಿದ್ದಾದ ಮೇಲೆ ಕ್ವಾಲಿಟಿ ಹುಡುಕ್ತೀರಿ, ಅದಾದಮೇಲೆ ಕ್ವಾಂಟಿಟಿ, ಇದೆಲ್ಲ ಮಾಡ್ತೀರಿ. ಬಟ್ ನಮಗೆ ಬೇಕಾಗಿರೋದು ಏನು ಅಂತಂದರೆ ನಮಗೆ ಎನರ್ಜಿ ಬೇಕು, ಅದಕ್ಕೋಸ್ಕರ ಊಟ ಮಾಡೋದು. ಹೌದು, ಎಲ್ಲೋ ಒಂದು ಟೈಮಲ್ಲಿ ಒಂದು ದಿನದಲ್ಲಿ ಒಂದು ರುಚಿಗೆ ಅಂದ್ಬಿಟ್ಟು ಏನಾದರೂ ತಿನ್ನಲೇಬೇಕು ಮನುಷ್ಯ. ಬಟ್ ರುಚಿನೇಗೆ ತಿಂದು ಬದುಕಬೇಕು ಅಂದರೆ ಮನುಷ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯನಿಗೆ ಮಾಡೋ ಕೆಲಸಗಳು ಜಾಸ್ತಿ ಅವೆ, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಆಮೇಲೆ ಸಂಬಂಧಗಳಿಗೆ ಬೆಲೆ ತುಂಬ ಕೊಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದು ಫ್ರೆಂಡ್ಶಿಪ್ ಬೆಲೆ, ಒಂದು ಅಭಿಮಾನದ ಬೆಲೆ, ಒಂದು ಸಂಬಂಧದ ಬೆಲೆ, ಒಂದು ತಂದೆ ತಾಯಿ ಬೆಲೆ, ಒಂದು ಅಣ್ಣ ತಮ್ಮಂದ್ರ ಬೆಲೆ, ಒಂದು ಗುರುವಿನ ಬೆಲೆ, ಎಲ್ಲಾದ್ರ ಬೆಲೆ ಅಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾವು ಏನಾದರೂ ತಪ್ಪುಗಳು ಮಾಡಿದಾಗ ಅಯ್ಯೋ ನಾವು ಹಿಂಗೆಲ್ಲ ಮಾಡಿದ್ರಲ್ಲ ಹೊರಗಡೆ, ಇಲ್ಲಿ ನೋಡು ಇಲ್ಲಿ ಹಿಂಗಿದ್ದೀರಿ ನಾವು ಅಂತ ಒಂದು ಧ್ವನಿಯ ಮುಖಾಂತರ ನಮಗೆ ಬಿಗ್ ಬಾಸ್ ಬಂದು ಆದೇಶ ಕೊಡೋದು ಎಷ್ಟು ಭಯ ಇದು ಸೃಷ್ಟಿಸುತ್ತೆ ಅಂದರೆ, ನಾವಿಲ್ಲಿ ಭಗವಂತನ ಕೊಡೋ ಇದು ಪ್ರಶ್ನೆಗಳಿಗೆ ನಾವು ಎಷ್ಟೋ ಸಲ ಪ್ರಶ್ನೆಗಳು ಮಾಡ್ಕೊಂಡಿರ್ತೀರಿ ಅಂತ ನಾನು ಹೇಳ್ತೀನಿ. ಸೊ ಅದನ್ನೆಲ್ಲ ಬಿಟ್ಟು ಬಿಗ್ ಬಾಸ್ ಅನ್ನೋ ಅವಕಾಶ ಇನ್ನು ಮುಂದೆ ಸೀಸನಲ್ಲಿ ಯಾರಿಗಾದರೂ ಬರ್ಬೋದು. ಇಡೀ ಕರ್ನಾಟಕದಲ್ಲಿ 7 ಕೋಟಿ ಜನದಲ್ಲಿ ಅದು ಕೇವಲ ಒಂದು 17-18 ಜನಕ್ಕೆ ಮಾತ್ರ ಸಿಗುತ್ತೆ. ಬಟ್ ಸಿಕ್ಕಿದಾಗ ಯಾರೇ ಇರ್ಬೋದು, ದಯವಿಟ್ಟು ಸಿಕ್ಕಿದ ತಕ್ಷಣ ಹೋಗಿ ಅಂತ ನಾನು ಹೇಳ್ತೀನಿ. ಯಾರ್ಯಾರಿಗೆ ಯಾವ್ಯಾವ ಥರ ಬರುತ್ತೋ ಆಪರ್ಚುನಿಟಿ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಅನ್ನೋ ಫೀಲು ಅದು ಒಳಗಡೆ ಹೋಗಿ ಬಂದವರು ಒಂದು ಯುದ್ಧನ ಗೆದ್ದು ಬಂದಂಗೆ ಲೆಕ್ಕ. ನೀವು ಹೇಳ್ತಾ ಇದ್ರಿ ಬಿಗ್ ಬಾಸಲ್ಲಿ ಮನುಷ್ಯತ್ವದ ಬೆಲೆ ಆಗಿರ್ಬೋದು, ಊಟದ ಬೆಲೆ ಆಗಿರ್ಬೋದು, ಹಾಗೆಯೇ ಸಂಬಂಧದ ಬೆಲೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಆ ಒಂದು ಬಿಗ್ ಬಾಸಲ್ಲಿ ನಿಮಗೆ ಹಲವಾರು ಜನ ಫ್ರೆಂಡ್ಸ್ ಆದರು. ಅದರಲ್ಲೂ ಸ್ಪೆಷಲ್ ಆಗಿ ಸಂತು ಪಂತು ಅಂತಲೇ ಇಡೀ ಕರ್ನಾಟಕದಾದ್ಯಂತ ನಿಮ್ಮ ಸ್ನೇಹ ಏನು ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಹಾಗೆಯೇ ಅಂಬರೀಷ್ ಅವರು ಆಗಿರ್ಬೋದು, ಅವರ ಸ್ನೇಹದ ನಂತರ ಕಿರುತೆರೆಯಲ್ಲಿ ಬಿಗ್ ಬಾಸ್ ಮೂಲಕ ಸಂತು ಪಂತು ಫ್ರೆಂಡ್ಶಿಪ್ಪು ತುಂಬಾ ಹೈಲೈಟ್ ಆಯಿತು, ಇಡೀ ಕರ್ನಾಟಕದಾದ್ಯಂತ ಜನರ ಮನಸ್ಸನ್ನು ಗೆಲ್ತು. ಸೊ ನಿಮ್ಮ ಮತ್ತು ತುಕಾಲಿ ಸಂತೋಷ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ? ಅಣ್ಣ, ಅದು ಏನು ಅಂತಂದರೆ ಅದು ನಮ್ಮಿಬ್ರಿಗೂ ನಾವು ಏನು ಅಂತ ನಮಗೆ ಗೊತ್ತಿಲ್ಲ. ನಾನು ಒಳಗಡೆ ಹೋಗಿದ ತಕ್ಷಣ ವರ್ತೂರಣ್ಣ ನೀನು ಬಂದಂಥ ಏಕೈಕ ವ್ಯಕ್ತಿ ತುಕಾಲಿ ಅವರು. ಆಮೇಲೆ ನಾವಿಬ್ಬರು ಹೆಂಗೆ ಅಂತಾರೆ, ನಮ್ಮಿಬ್ಬರು ಒಂದು ಫೈನಲ್ ಸ್ಟೇಜ್ ನಾಮಿನೇಷನ್ ಅಂತ ಬಂದರೆ ಅಣ್ಣ ನಾನು ಹೋಗ್ತೀನಿ, ಇಲ್ಲ ನಾನು ಹೋಗ್ತೀನಿ. ಒಂದು ಗೆಲ್ವು ಅಂದರೆ ಅಣ್ಣ ನೀನು ಗೆಲ್ಲು, ಇಲ್ಲ ಅಣ್ಣ ನೀನು ಗೆಲ್ಲು. ಇದು ನಮ್ಮಿಬ್ರಿಗೆ ಹೇಳ್ಕೊಟ್ಟು ಯಾರು ಹೇಳಿಸಿದ್ದಲ್ಲ. ಆಮೇಲೆ ಒಂದು ಕಷ್ಟ ಅಂತ ಬಂದಾಗ ಆ ಅಪ್ಪನಿಗೆ ನಾವೋಗಿ ನಾನು ನಿಂತ್ಕೊತೀನಿ, ನನಗೆ ಬಂದು ಅವ್ರು ನಿಂತ್ಕೊತಾರೆ. ಅದು ಎಲ್ರಿಗೂ ಗೊತ್ತಾಗ್ಬಿಡ್ತೀವಿ, ಇವರಿಬ್ಬರು ಇದ್ದರೆ ಏನೋ ಒಂದು ಮಾಡ್ತಾರೆ ಅಂತ. ಅದೇ ಬಿಗ್ ಬಾಸಲ್ಲಿ ನಾವು ಮಾಡಿದ್ದು ಅಂತ ಹೇಳ್ತೀನಿ ನಾನು. ನೆನೆ ನಾನು ತುಕಾಲಿ ಸಂತೋಷ್ ಅವ್ರನ್ನ ಮಾತಾಡ್ಸ್ತಿರ್ಬೇಕಾದ್ರೆ ಅವರೊಂದು ನಿಮ್ಮ ಮಾತು ಹೇಳಿದ್ರು. ಸೊ ವರ್ತೂರು ಸಂತೋಷ್ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ನೀವೇನು ಹೇಳ್ತೀರಾ ಅಂತಂದರೆ, ಅವರೊಂದೇ ಒಂದು ಮಾತಾಡಿದ್ದು, ಬಿಗ್ ಬಾಸಲ್ಲಿರುವಂತಹ ಕರ್ಣ ಯಾರು ಅಂತಂದರೆ ಅದು ವರ್ತೂರು ಸಂತೋಷಣ್ಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೇಳ್ದಿದ್ದಂಗೆ ದೇವಸ್ಥಾನಕ್ಕೆ ಬೇರೆ ಹೋಗಿದ್ದಾರೆ, ಅವ್ರ ಫೋನ್ ನಂಬರು ಇಸ್ಕೊಂಡಿಲ್ಲ, ನಾನು ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥವ್ರನ್ನೆಲ್ಲನೂ ಕೇಳ್ತಾಯಿದ್ರು. ಸೊ ಅವರ ಪ್ರೀತಿಗೆ, ಅವರ ಸ್ನೇಹಕ್ಕೆ, ನಿಷ್ಕಲ್ಮಶವಂತಹ ಸ್ನೇಹಕ್ಕೆ ಏನು ಹೇಳ್ತೀರಾ ಅಂತ? ನಾನು ಬ್ರದರ್ಲಿ ಫ್ರೆಂಡ್ಶಿಪ್ ಅವ್ರ ಹತ್ರ ನಾನು ಇಟ್ಟಿರೋದು. ಹೊರಗಡೆ ಬಂದಮೇಲೆ ಸುಮಾರು ಪ್ರೋಗ್ರಾಮ್ಸು ನಾವು ಮಾಡ್ತೀರಿ. ಹಳ್ಳಿಕಾರ್ ರೇಸಲ್ಲಿ ಹೋಸ್ಟ್ ಅವರೇ ಅಂತ ನಾನು ಒಳಗಡೆನೂ ಹೇಳಿದ್ದೀನಿ, ಇಲ್ಲಿ ಇವಾಗ ನಿಮ್ಮ ಚಾನಲ್ ಮುಖಾಂತರನೂ ಹೇಳ್ತೀನಿ. ತುಕಾಲಿ ಸಂತೋಷ್ ಅವರೇ ನಮ್ಮ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡೋದು. ಹಳ್ಳಿಕಾರ್ ಹೋಸ್ಟ್ ಅಂತ ಹೇಳಿದ್ರಲ್ಲ, ಸೊ ತುಕಾಲಿ ಸಂತೋಷ್ ಅವರು ಹಳ್ಳಿಕಾರಲ್ಲಿ ಆ ರೇಸ್ನಲ್ಲಿ ಹೋಸ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಯಾವಾಗ ಹಮ್ಕೋಬೇಕು ಅಂತ ಪ್ಲಾನ್ಸ್ ಇದೆ ಆ್ಯಂಡ್ ಯಾವ ರೀತಿ ಅಂತ? ಮಾರ್ಚಲ್ಲಿ ಹಮ್ಕೊಬೇಕಂತ ಇದ್ದೀರಣ್ಣ. ಅದಕ್ಕೆ ಕೆಲವೊಂದು ತಯಾರಿಗಳಾಗಬೇಕು. ಈ ಒಂದಷ್ಟು ಒಂದು ವಾರ ಎಲ್ಲ ಜನ ಬಂದು ಎಲ್ಲರನ್ನು ಮಾತಾಡಿ ಆದಮೇಲೆ
ನನಗೆ ನಿಮ್ಮ ಚಾನಲ್ ಅವ್ರ ಸಪೋರ್ಟ್ಗಳು ಬೇಕು. ಯಾಕಂತಂದರೆ ಕೆಲವೊಂದು ನಾನು ಸಬ್ಜೆಕ್ಟ್ಗಳು ಮಾಡಿ ಅದನ್ನು ಜನದ ಮುಖಾಂತರನೇ ತಿಳಿಸಿ ಜನದ ಮುಖಾಂತರನೇ ಮಾಡಬೇಕಾಗುತ್ತೆ. ನಾನು ಹೋದ್ಸಲಿ ಮಾಡಿದಾಗ್ಲೂ ನಾನು ಹಂಗೆ ಮಾಡಿದೆ. ಬಟ್ ನನ್ನ ಪ್ರಯತ್ನ ಅಲ್ಲಿ ಎಲ್ಲೋ ಕೆಲವು ಹತ್ರ ಕೈ ಕೊಡ್ತು. ವಿಚಾರ ಏನಂತಂದರೆ ನಂಬಿಕೆ. ಈ ಬಾರಿ ನಂಬಿಕೆ 100% ಐತೆ. ನಂಬಿಕೆನಲ್ಲಿ ಎರಡು ಮಾತಿಲ್ಲ. ಬಟ್ ಯಾರು ಹೇಳ್ತಾರೋ ಅವ್ರ ಕೈಯಿಂದನೇ ಕೊಡಿಸೋ ಕಾರ್ಯ ನಡೆಯುತ್ತೈತೆ. ಯಾರೂ ಇಲ್ಲ ಅಂತಂದರೆ ಅದು ಎಷ್ಟೇ ಇದಿರಲಿ ನಾನಂತೂ ಅದರಲ್ಲಿ ನಾನು ಮಾಡೇ ಮಾಡ್ತೀನಿ. ಬಟ್ ಏನಂತಂದರೆ ಇವಾಗ ಹಳ್ಳಿಕಾರ ಬಗ್ಗೆ ಎಲ್ರಿಗೂ ಗೊತ್ತೇ ಇಲ್ದಿರ ಇರೋರು ಇವತ್ತು ಗೊತ್ತಿದ್ದುಕೊಂಡು ಕೆಲವು ಕ್ಷೇತ್ರಗಳಿಂದ ನನಗೆ ಫೋನ್ ಬಂತು, ಮಾಡಿರಿ ನಾವಿದ್ದೀರಿ ನಾವು ಕೊಡ್ತೀರಿ ಅಂತ. ಅದು ಏನೇ ಇರಲಿ ನನ್ನ ಕೈಯಾರೆ ನಾನು ₹1 ದುಡ್ಡು ನಾನು ಮುಟ್ಟಲ್ಲ. ಅದು ಏನೇ ಇದ್ರೂ ಒಂದು ಪ್ರೈಸ್ ಮುಖಾಂತರ ಇರ್ಬೋದು, ಇಲ್ಲ ಒಂದು ಟೀ ಶರ್ಟ್ಸು ಹುಡುಗರು ಅಲ್ಲಿ ಬಾಧೆ ಬೀಳೋರು ಕೊಡೋದಿರೋ ಮುಖಾಂತರ ಇರ್ಬೋದು, ಒಂದು ಅನ್ನ ಹಾಕೋಕೆ ಅಕ್ಕಿ ತಗೊಳೋದಿರ್ಬೋದು, ಒಂದು ತರಕಾರಿ ಕೊಡೋದಿರ್ಬೋದು, ಏನೇ ಇರ್ಬೋದು ಮಾಡಿ ಈ ರೇಸ್ ಅನ್ನೋ ಇದನ್ನ ಯಶಸ್ವಿ ಮಾಡೋಣ. ಈ ರೇಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಹಳ್ಳಿಕಾರ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಒಂದು ಸಾರಥಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಟ್ಟರೆ ಸಾರಥಿ ಅಂತಂದರೆ ಇದನ್ನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ. ಆ ಗಾಡಿ, ಅದರಲ್ಲಿರ್ತಕ್ಕಂಥ ಜನ, ಅದರಲ್ಲಿ ಬರ್ತಕ್ಕಂಥದ್ದು ಎಲ್ಲನೂ ಈ ಸಮಾಜದಲ್ಲಿರ್ತಕ್ಕಂಥ ಈ ಅಭಿಮಾನಿ ದೇವರುಗಳು, ಈ ಜನಗಳು ಅಂತ ಹೇಳ್ತೀನಿ ನಾನು. ಯಾವುದೇ ಒಂದು ರೀತಿಯಂತಹ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ದಿದ್ದಂಗೆ ಸೊ ನೀವು ಹಳ್ಳಿಕಾರ್ ರೇಸನ್ನು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀರ. ಆದರೆ ಕಳೆದ ಬಾರಿಯಲ್ಲಿ ನೀವು ಮಾಡಿದಾಗ ಸೊ ಕೆಲವೊಂದಷ್ಟು ಜನರ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾಕಂತಂದರೆ ಪ್ರತಿಯೊಬ್ಬರಲ್ಲೂ ಸಹ ಒಂದೊಂದು ಡಿಫ್ರೆಂಟ್ ಮೈಂಡ್ಸೆಟ್ ಪೀಪಲ್ ಇದ್ದಾರೆ ಈ ಪ್ರಪಂಚದಲ್ಲಿ. ಅದರಲ್ಲಿ ಕೆಲವೊಬ್ಬರು ನಿಮ್ಗೆ ಆಗದೇ ಇರುವಂಥವ್ರು ಅಥವಾ ನಿಮ್ಮ ಯಶಸ್ಸನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥವ್ರು. ಸೊ ಹಳ್ಳಿಕಾರ್ ಸಂತೋಷ್ ಅವರು ಕಳೆದ ಒಂದು ಹಳ್ಳಿಕಾರ್ ರೇಸ್ನಲ್ಲಿ ದುಡ್ಡನ್ನು ಚೀಲದಲ್ಲಿ ತೊಗೊಂಡೋದ್ರು ಅಂತ ಹೇಳ್ಬಿಟ್ಟು ಒಂದು ಗುಲ್ಲೆಬ್ಬಿಸ್ತಾರೆ. ಆ ನೆಗೆಟಿವ್ ಪೀಪಲ್ಗೆ ನಿಮ್ಮ ನೆಗೆಟಿವ್ ಆನ್ಸರ್ ಅಥವಾ ಅವ್ರು ಕೊಡೋ ಟಾಂಗ್ ಏನಂತ? ಅಣ್ಣ, ಈ ಕಾಲದಲ್ಲಿ ಫ್ರೀಯಾಗಿ ಅಂತ ಸಿಗುತ್ತೆ, ಇಲ್ಲ ಕೊಡ್ತಾರೆ ಅಂತಂದರೆ ಆ ಬಾಳೆಹಣ್ಣು ಒಟ್ಟಿದ್ರೂ ಅದ್ರೂ ಕೂಡ ಎತ್ತಿಕೊಂಡು ಕವರ್ಗಿಕೊಂಡು ಹೋಗೋ ಕಾಲ ಇದು. ಒಂದು ಮೂಟೆಗಳಲ್ಲಿ ಬಂದುಬಿಡ್ತು, ಇದರಲ್ಲಿ ಬಂದುಬಿಟ್ರು ಅಂದರೆ ಮೋಸ್ಟ್ಲಿ ಅದು ಪ್ರಶ್ನೆ ಮಾಡಿರೋರು ಏನಾದರೂ ನಾನು ಕಳಿಸಿದ್ರೇನೋ ಮೂಟೆಗಳಲ್ಲಿ, ನೀವು ನೆಕ್ಸ್ಟ್ ಏನಾದರೂ ಇಂಟರ್ವ್ಯೂ ಇದ್ದರೆ ಅದರಲ್ಲಿ ಹೇಳ್ರಿ ಎಷ್ಟು ಮೂಟೆ ಕಳಿಸಿದ್ರಿ, ಹೆಂಗೆ ಕಳಿಸಿದ್ರಿ ಅಂತ ಅವ್ರನ್ನೇ ಪ್ರಶ್ನೆ ಮಾಡಿಬಿಟ್ರೆ ಉತ್ತರ ಸಿಗುತ್ತೆ ಅನಿಸುತ್ತೆ. ಯಾಕೆ ನಾನು ಹೇಳ್ತೀನಿ ಅಂತಂದರೆ ನಿಂದಿಸೋರು ಇರಬೇಕಯ್ಯ ಹಂದಿ ಅಂತ ಒಂದು ಯಾವುದು ಡಬ್ಬ ಡಮ 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 ಅನ್ನುತ್ತೋ ಅದು ಏನು ಡಬ್ಬ ಅನ್ನೋದು ನಿಮ್ಗೆ ಗೊತ್ತು. ಏನು ಡಬ್ಬ ಹೇಳ್ರಿ, ಅದು ಏನು ಡಬ್ಬ ಅನ್ನೋದು ಅಷ್ಟೇ. ಅದ್ರ ಕೂತ್ರೆ ನಾನೇನು ಕೊಡೋಲ್ಲ. ಅದೇನಾದರೂ ಫುಲ್ಲಾಗಿದ್ದರೆ ಅದನ್ನು ತೆಗಿಯೋದಕ್ಕೂ ಸಮಯ ಹಿಡಿಸುತ್ತೆ, ಅದನ್ನು ಹಂಚೋದಕ್ಕೂ ಸಮಯ ಹಿಡಿಸುತ್ತೆ. ಈ ಕಾಲಿದು ಏನು ಮಾಡ್ತೈತೆ ಅಂದರೆ ಅದು ಸೌಂಡ್ ಮಾಡ್ದಿರೋ ಹೋದರೆ ಅದರದ್ದು ಇದೇ ಗೊತ್ತಾಗಲ್ಲಣ್ಣ, ನಾನು ಎಲ್ಲಿದ್ದೀನಿ, ನಾನು ಏನು ಅನ್ನೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಾನು ಮಾಡೋದು ತಾನೇ ನಾನು ಹೇಳಬೇಕು, ಅವ್ರು ಮಾಡಿರೋ ತಾನೇ ಅವ್ರು ಹೇಳ್ಬೇಕು ಬಂದು. ಅರ್ಥ ಸಿಗ್ತಾಣ? ಅರ್ಥ ಸಿಗ್ತಾ ನಿಮ್ಗೆ? ನಾನು ಮಾಡಿದ್ದು ನಾನು ಹೇಳ್ತೀನಿ, ಅವ್ರು ಮಾಡಿರೋದು ಅವ್ರು ಹೇಳ್ಕೊತವ್ರೆ. ಬಟ್ ಅಲ್ಲಿ ವ್ಯಕ್ತಿ ಅಂತ ನನ್ನನ್ನು ತಗೊಳ್ಸವ್ರೆ. ಒಂದು ಸಪ್ಲಮ್ಮನ ದೇವ್ರು ನಾನು ಕರೆಸಿ ಕರ್ಪೂರ ಅಂತೂ ನಾನು ಅಂಟಿಸ್ಬೇಕು ಅಂತ ನನ್ನ ಮನ್ಸಿಗೆ ಬಂದುಬಿಟ್ಟೈತೆ. ಏನಾನ 10 ಪೈಸಾ ಮೋಸ ನನ್ನ ಮನೆಕ ಅಂತ ನಾನು ಮಾಡ್ಕೊಂಡಿದ್ದರೆ ಆ ಕರ್ಪೂರ ಅನ್ನೋ ಬೆಂಕಿ ಉರಿದು ನನ್ನ ಮನೇನ ಹಾಳು ಮಾಡಲಿ. ಇಲ್ಲ, ಆ ಸಪ್ಲಮ್ಮನ ಇರೋದು ಸತ್ಯನೇ ಇದ್ದರೆ ಅವ್ರ ಮನೆಗೆ ನುಗ್ಗಿ ಅವ್ರನ್ನ ಸರ್ವನಾಶನ ಮಾಡಲಿ ಅಂತ ನಾನು ಈ ಮುಖಾಂತರ ಹೇಳ್ತಾಯಿದ್ದೀನಿ. ಯಾಕಂದರೆ ನಾನು ಹಳ್ಳಿಯಿಂದ ಬೆಳೆದು ಬಂದವನು. ನಮ್ಮ ತಂದೆ ತಾಯಿ ನಾನು ಕಲಿಸ್ಕೊಟ್ಟಿರೋದು ಒಂದೇ, ಭಗವಂತನಿಗೆ ಒಬ್ಬನಕ ಸಿಕ್ಕಬೇಡ, ಭಗವಂತಂಗೆ ಮೋಸ ಮಾಡಬೇಡ, ಯಾರೇ ಮಾಡೋ ಭಗವಂತನ ಅನ್ನೋನ ಮೇಲೆ ಕಣ್ಣೆತ್ತಿ ನೋಡ್ತಾ ಇರ್ತಾನೆ ಅಂತ. ಆ ಬಿಗ್ ಬಾಸ್ ಮನೆ ಅನ್ನೋದ್ರಲ್ಲೂ ಬಿಗ್ ಬಾಸ್ ಅನ್ನೋ ವಾಯ್ಸು ಆ ಭಗವಂತನು ನನ್ನನ್ನು ನೋಡಿ ನನ್ನನ್ನು ವಾರ ಈಚೆ ಇದ್ರೂ ಇಲ್ಲ ನಿನ್ನ ಕೆಲಸ ಅಲ್ಲಲ್ಲ, ಒಳಗೆ ಇರಬೇಕು, ಜನ ನಿನ್ನ ಬೇಕು, ಒಳಗೆ ಇನ್ನು ನೋಡಬೇಕು ಅಂತ ಅಂದವಾಗ ಇಡೀ ಹಿಸ್ಟ್ರಿನಲ್ಲಿ ಎಲ್ಲೂ ನಡೆದಿಲ್ಲ ವಾರ ಹೊರಗಡೆ ಇರ್ತಕ್ಕಂಥ ಒಂದು ಕಂಟೆಸ್ಟೆಂಟ್ನ ಒಳಗಡೆ ಕರ್ಕೊಳೋದು. ಅದಕ್ಕಿನ್ನ ಮುಖ್ಯ ಹೇಳ್ತೀನಿ ಕೇಳ್ರಿ, ಹೊರಗಡೆಗೆ ನಾನು ಹೋಗ್ಬೇಕಂದ್ರೆ ಬಾಕಲು ತೆಗ್ತೇಳ್ರಿ ಫಸ್ಟ್ ಈಚೆಗೆ ಅನ್ನೋ ಶೋ ಅದು. ಇಲ್ಲ ನೀನು ಹೋಗ್ಬಾರ್ದಪ್ಪ, ನೀನು ಇರಬೇಕು ಒಳಗಡೆ ಅಂತ ಇಡ್ಸ್ಕೊಂಡ್ರು. ನಾನು ಆ ವೇದಿಕೆಗೆ ಯಾವತ್ತೂ ಚಿರಋಣಿ, ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಅಂತ ನಾನು ಹೇಳ್ತೀನಿ ಅಣ್ಣ. ಬಿಗ್ ಬಾಸ್ ಸೀಸನಲ್ಲಿ ಸ್ಟಾರ್ಟಿಂಗ್ ಬಂದಾಗ ನೀವು ಸೈಲೆಂಟ್ ಆಗಿದ್ರಿ. ಅದಾದಮೇಲೆ ಸೊ ನಿಮಗೆ ಮತ್ತಷ್ಟು ಒಂದು ಮನಸ್ಸನ್ನು ಕುಗ್ಗೋದಕ್ಕೆ ಕಾರಣ ಆಗಿದ್ದು ಒಲಿವುಗಿನ ಸಂಕಷ್ಟ. ಸೊ ತಾಯಿಯವ್ರು ಬರೋ ತನಕನೂ ಸಹ ನೀವು ಮನೇಲಿ ಇರೋದಕ್ಕೆ ಆಗಲ್ಲ, ನನ್ನ ಕೈಲಿ ನಾನು ಹೊರಗಡೆ ಹೋಗಲೇಬೇಕು ಅಂತ ಹೇಳ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ತಾಯಿಯವ್ರು ಬಂದು ನಿಮಗೆ ಸಾಂತ್ವನ ಹೇಳಿದ್ದಾಗಿರ್ಬೋದು, ಅವರ ಪ್ರೀತಿ ತೋರಿಸಿದಾಗ ಎಷ್ಟರ ಮಟ್ಟಿಗೆ ಒಂದು ಎನರ್ಜಿಯನ್ನು ಕೊಡ್ತು ಅಂತ? ಎನರ್ಜಿ ಅಂತಂದ್ರೆ ನಮ್ಮ ತಾಯಿ ಒಂದೇ ಒಂದು ಮಾತು ಹೇಳ್ತಾರೆ, ಕಂದ ಎಲ್ಲ ಕೂತ್ಕೊಂಡು ಹಾಕ್ದಿರೇ ಇರೋರೆಲ್ಲನೂ ಓಟ್ ಹಾಕು ಅಂತ ಹಾಕ್ಸ್ತಾರೆ. ಮಕ್ಕಳೆಲ್ಲನೂ ಕೇಳ್ತವ್ರೆ ಒಳಗಡೆ ಇರಬೇಕು ಅಂತ, ನೀನು ಬಂದುಬಿಟ್ರೆ ಏನಪ್ಪ ಕೊಟ್ಟಂಗಾಯ್ತು ಅಂದರು. ಇಲ್ಲಮ್ಮ ನಾನು ಜನಗಳ ಜೊತೆ ಬಂದಿದ್ದು ರೇಸನ್ನು ಮಾಡ್ತೀನಿ ಅಂದೆ. ಒಳಗಡೆ ಅವ್ರು ಇರು ಅನ್ನೋ ಅಷ್ಟು ದಿನ ಇರು ಅಂತ ಹೆಂಗೆ ಹೇಳ್ತಾರೆ, ಓಟ್ ಮುಖಾಂತರ ಹೇಳ್ತಾರೆ. ನೀನು ಇದು ಅವಶ್ಯಕತೆ ಇಲ್ಲ ಅಂದಾಗ ಓಟ್ ಕಮ್ಮಿ ಆಗ್ತಾರೆ, ಅವಾಗ ಅವರೇ ಕಳಿಸ್ತಾರೆ ಬಾಪ ಅಂತ ಹೇಳಿದ್ರು.
ಅಲ್ಕೆ ನನಗೆ ಮನಸ್ಸು ಸಮಾಧಾನ ಬಿತ್ತು. ಇನ್ನೊಂದು ಏನಂದರೆ ನಾನು ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ನನಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿ ವೇದಿಕೆನಲ್ಲೂ ಹಂಚ್ಕೊಳಂಗಿಲ್ಲ, ಅದನ್ನು ಹೇಳೋಂಗಿಲ್ಲ. ಅದು ಬೋಲೆ ಇಕ್ಕಟ್ಟು ಪರಿಸ್ಥಿತಿ ಅಣ್ಣ, ಬೋಲೆ ನೋವು ತಿಂದುಬಿಟ್ಟಿದ್ದೀನಿ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಕೆಟ್ಟದ್ದು ಬಯಸಿದ್ರೂ ಅವ್ರಿಗೂ ಬರೋದು ಬೇಡ ಈ ಅಂಥ ಸಿಚುವೇಶನ್ನು. ಇರಲಿ, ಎಲ್ಲರ ಜೀವನಗಳು ಎತ್ಕೊಂಡ್ರು ಒಂದೊಂದು ಕಥೆಗಳು ಇರ್ತವೆ. ಬಟ್ ಎಲ್ಲೋ ಅವರು ಬೆಳೆಯೋದಕ್ಕೋಸ್ಕರ ಇನ್ನೊಬ್ರನ್ನ ತುಳ್ಕೊಂಡು, ಇನ್ನೊಬ್ರ ತಪ್ಪುಗಳು, ಇನ್ನೊಬ್ರದ್ದು ಇದು ಹುಡ್ಕೊಂಡಿದ್ರೆ ಮೋಸ್ಟ್ಲಿ ಅವ್ರ ಜೀವನದಲ್ಲಿ ಸಾಧನೆ ಮಾಡೋದು ಮರೀತಾವ್ರೆ ಅಂತ ಹೇಳ್ತೀನಿ. ಏನು ಹೇಳ್ತೀನಿ ಅಂದರೆ, ಏನಾದರೂ ಜೀವನದಲ್ಲಿ ನಿಮ್ಮದೇ ಆದ ಒಂದು ಪುಟ ತೆರಿಬೇಕು ಅಂತಂದರೆ ಕಷ್ಟ ಬೀಳ್ರಿ, ಶ್ರಮ ಪಡ್ರಿ, ಫಲಾನುಫಲ ಭಗವಂತನ ಕೊಡ್ತಾನೆ. ಶ್ರಮ ಪಡ್ದಿರ ಇನ್ನೊಬ್ರು ಟೀಕೆಗಳು ಮಾಡಿಕೊಂಡು, ಇನ್ನೊಬ್ರನ್ನ ಅದು ಇದು ಟಾಂಟ್ಗಳು ಇದುಗಳು ಮಾಡಿಕೊಂಡು ಎಲ್ಲೋ ಚಿಲ್ಲರೆ ಕಾಸು ಹಾಯ್ಕೊಂಡು ತಿನ್ಬೋದು ಬಿಟ್ಟರೆ ನೀವೇನೂ ಗಳಿಸೋಕ್ಕೆ ಸಾಧ್ಯ ಇಲ್ಲ. ಆ ಚಿಲ್ಲರೆ ಕಾಸಲ್ಲಿ ಒಂದು ಬೀಡಿ ಸಿಗರೇಟ್ ಕುಡಿಬೋದು, ಇಲ್ಲ ಒಂದು ಟೀ ಕುಡಿಬೋದು ಬಿಟ್ಟರೆ ಏನು ಮನಸ್ಸು ಗೆಲ್ಲಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದ್ರ ಬದಲು ನನ್ನ ಕೈಯಾಗೆ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ಟವಲ್ ಆರಿಸ್ಬಿಟ್ರೆ ಈ ಮೋಸ್ಟ್ಲಿ 10 ರೂಪಾಯಿ 100 ರೂಪಾಯಿಯನ್ನು ಹಾಕಿ ಎಲ್ಲನ ಹೋಗಲಿ ಅಂತಾರೆ. ಇದು ಅದಕ್ಕಿಂತ ಮೋಸವಾದ ಕೆಲಸ. ಯಾಕಂತಂದರೆ ನಾನು ಒಂದು ಮೈಕು ಕೊಟ್ಟೇ ಹೇಳಿಸ್ತೀನಿ. ಹೋದ ವರ್ಷ ರೇಸ್ ಮಾಡಿದಾಗಣ ಕಣ್ಣಲ್ಲಿ ನೀರೆಲ್ಲ ಬಂದಿದ್ದವತ್ತು ನನ್ನ ಒಳಗಡೆ ಇದ್ದಿದ್ದು ನೋವು. ನಾನು ಅಷ್ಟೆಲ್ಲ ಮಾಡಿ 1 ರೂಪಾಯಿ ಯಾರಿಗೂ ಮೋಸ ಮಾಡಿದಿರೋ ಬಂದರೆ ಹಿಂಗೆ ಅಂತ ಅವಾಗೇ ಬಂದಿತ್ತದು. ಅದಾದಮೇಲೆ ನಾನು ಕೊಟ್ಟಿದ್ದು ಉತ್ತರಕ್ಕೆ ಎಲ್ಲರೂ ಸುಮ್ಮನೆ ಆಗಿದ್ದರು. ನಾನು ಇದ್ದಾವಾಗ ನಮ್ಮ ತಾಯಿಯವ್ರಿಗಿರ್ಬೋದು, ಅವ್ರು ಕೊಟ್ಟಿರೋ ನೋವು ಜನ ಎಲ್ಲ ನಿಂತು ಹೇಳ್ರಂತೆ, ನಾವಿದ್ದೀರಕ್ಕ ಅಳಬೇಡ್ರಿ ನೀವು, ನಾವಿದ್ದೀರಿ ಅಂತ. ಅದು ಒಂದು ಸಾಕು. ನಾನು ಗಳಿಸಿದ್ದು ಏನು ಅಂತಂದರೆ ನಿಷ್ಕಲ್ಮಶವಾದ ಪ್ರೀತಿ. ನಾನು ಯಾವತ್ತೂ ನಿಮ್ಮ ಜೊತೆ ಇರೋನು, ನಿಮ್ಗಾಗಿರೋನು. ನೀವು ಕೊಟ್ಟಿರೋ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಸ್ವಲ್ಪ ವ್ಯತ್ಯಾಸಗಳು ನಡೆದವೆ, ಹೆಚ್ಚು ಕಮ್ಮಿ. ಇವತ್ತು ನೋಡಿರಿ, ಸುಮಾರು ಜನ ಈಚೆ ಅವ್ರಿಗೆ ಇದು ಕೊಡೋಕ್ಕಾಗಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಈ ಮಾಧ್ಯಮದ ಮುಖಾಂತರ ಕೇಳ್ತಾಯಿದ್ದೆ, ಮಾಧ್ಯಮದವ್ರಿಗೂ ಅಷ್ಟೇ ಹೇಳ್ತೀನಿ, ಸಮಯ ಕಡಿಮೆ ಜಾಸ್ತಿ ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ನಾಳೆನೂ ಬಂದಿದ್ರೂ ನಾನು ಕೊಡ್ತಾಯಿದ್ದೆ. ಒಂದೇ ದಿನ ನೀವು ಸುಮಾರು ಜನ ಬಂದಿದ್ದೀರ. ಆಮೇಲೆ ಸುಮಾರು ಜನ ನೆನ್ನೆನೂ ಬಂದು ವಾಪಸ್ ಹೋಗೋರೆ. ನಾನು ಇವಾಗ ಹೋಗಿ ಅವ್ರಿಗೆ ತಲುಪಲೇಬೇಕು, ಅವರು ಫೋಟೋ ಕೊಡೋ ಮುಖಾಂತರ, ಅವ್ರನ್ನ ಮಾತಾಡಿಸೋ ಮುಖಾಂತರ. ಸೊ ನಾನು ಹೊರಗಡೆ ಹೋಗಬೇಕು. ಸೊ ಬಿಗ್ ಬಾಸಲ್ಲಿ ಇದ್ದಾಗಲೇ ನಿಮಗೆ ಬಿಗ್ ಬಾಸ್ಗೆ ವರ್ತೂರು ಸಂತೋಷ್ ಬಂದ ಮೇಲೆ ಸೊ ಹಲವಾರು ಸಂಕಷ್ಟಗಳು ಎದುರಾಯಿತು ಅಂತ ಹೇಳ್ಬಿಟ್ಟು ಜನ ತುಂಬಾ ಮಾತಾಡ್ಕೊಂಡ್ರು. ಹುಲಿಯುಗಿನ ಸಂಕಷ್ಟ ಆಗಿರ್ಬೋದು, ಅದಾದಮೇಲೆ ಮದುವೆ ವಿಚಾರಗಳಾಗಿರ್ಬೋದು, ಅದೆಲ್ಲ ಬಂದಾಗ ಸೊ ಜನರು ತುಂಬಾ ಮಾತಾಡ್ಕೊಂಡ್ರು. ಕೆಲವೊಬ್ಬರು ನೆಗೆಟಿವ್ ಆಗೆಲ್ಲ ಟ್ರೋಲ್ ಮಾಡಿದ್ರು. ಅದ್ರ ಬಗ್ಗೆ ಹೇಳೋದು, ಮದುವೆ ವಿಚಾರ ಬಂತು, ಅದ್ರ ಬಗ್ಗೆ ಹೇಳೋದು. ನಾನೇನು ಹೇಳ್ತೀನಿ ಅಂದರೆ, ವೈಯಕ್ತಿಕ ವಿಚಾರನ ಎತ್ಕೊಂಬಂದು ಪಬ್ಲಿಕ್ಕು ಈ ನ್ಯೂಸ್ಗಳಲ್ಲಿ ಇರ್ಬೋದು, ಇಲ್ಲ ಇನ್ನೊಂದರಲ್ಲಿ ಹೇಳೋ ಅಂಥ ದಡ್ಡ ನಾನು ಆಗಲ್ಲ. ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇರ್ತೈತಲ್ಲಣ್ಣ. ಒಂದು ಕೈಯಲ್ಲಿ ಏನನ್ನ ಬರ್ತೈತೆ ಇಲ್ಲಿ. ಇವಾಗೇನು ಬಂತು, ಸೌಂಡ್ ಬಂತು, 2 ಕೈ ಸೇರ್ತು, ಉತ್ತರಗಳು ಹಂಗೆ ಇರ್ತದೆ. ಏನು ಹೇಳ್ತೀನಿ ಅಂತಂದರೆ, ಎಲ್ಲೋ ವೇದಿಕೆ ಸಿಕ್ಕಿದವಾಗ, ವ್ಯಕ್ತಿ ಇಲ್ದಿದ್ದವಾಗ ಒಂದು ಪ್ಲ್ಯಾಟ್ಫಾರ್ಮ್ ಚೇರ್ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಏನಂದರೆ ಅದು ಹೇಳ್ರೆ ತಪ್ಪಾಗ್ತದೆ. ಯಾವತ್ತೇ ಆಗಲಿ ಕೆಲವೊಂದು ಪದಗಳು ಬಳಸೋಕ್ಕಿಂತ ಮುಂಚೆ ಇಲ್ಲಿ ಶುದ್ಧವಾಗಿ ನೋಡ್ಕೊಂಡು ಮಾತಾಡಬೇಕು. ನಾಲ್ಕೆ ಹೆಂಗೆ ಬೇಕಾದ್ರೂ ನುಡಿಸ್ತದೆ ಅಂತಂದ್ಬಿಟ್ಟು ಏನಂದರೆ ಅದು ಮಾತಾಡಿದ್ರೂ ಭಾಳ ತಪ್ಪಾಗ್ತದೆ. ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಮಾತು ಒಂದು ವ್ಯಕ್ತಿಯ ವ್ಯಕ್ತಿತ್ವನ ತೋರಿಸ್ತದೆ. ನೀನು ಆಗಲ್ಲ ಅಂತಂದರೆ ಸಿಂಪಲ್ಲಾಗಿ ಹೇಳ್ಬೋದು, ಬಿಡಪ್ಪ ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಇಲ್ಲ ಇನ್ನೊಂದು ರೀತಿಯೂ ಹೇಳ್ಬೋದು, ಸಾಕು ಗುರು ನೀನು ಸವಾಸ ಬೇಡ ಅನ್ಬೋದು ಅಲ್ವಾ. ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ನಿಂದಾದು ಅಂತೆ. ಅದು ಹಂಗೆ ಮಾಡಿದ್ರೆ ಅಂತೆ, ಇದು ಹಿಂಗೆ ಮಾಡಿದ್ರೆ ಕಂತೆ, ನೀನೊಂದು ದೊಡ್ಡ ಕತ್ತೆ. ಇಷ್ಟೇ ನಾನು ಹೇಳಕ್ಕೆ ಬರೋದು. ಅಂತೆ ಕಂತೆಗಳನ್ನೆಲ್ಲ ಮೂಟೆ ಕಟ್ಟಿ ಎತ್ತಿ ಈಚೆ ಬಿಸಾಕ್ಬಿಟ್ಟು, ನಾನಂತೂ ನೋಡೋಣ ಹಿಂದೆ ತಿರುಗಿ ನೋಡಿ ನಾನು ಬಂದರೆ ಒಂದೊಂದೂ ಪಿನ್ನನಲ್ಲಿ ಚುಚ್ಚಿದಂಗಲ್ಲ, ಗಡರಿ ಎತ್ಕೊಂಡು ನಾನು ಚುಚ್ತಾ ಇರೋಂಗಿರೋದು. ಬಟ್ ನಾನು ಅದ್ರ ಹಿಂದೆ ತಿರುಗಿ ನೋಡೋಕೆ ನಾನು ಇಷ್ಟಪಡಲ್ಲ. ನನ್ನ ಜೀವನ ಏನಿದ್ರು ಮುಂದೆ ಈ ಜನಗಳಿಗೋಸ್ಕರ, ಈ ದನಕ್ಕೋಸ್ಕರ ನಾನು ಏನು ಮಾಡಬೇಕು ಅಷ್ಟು ಮಾತ್ರ ನಂದು. ಬಿಗ್ ಬಾಸ್ ಒಳಗಡೆ ಇದ್ದಾವಾಗಲೇ ನನ್ನ ಥಿಂಕಿಂಗು, ನೆಕ್ಸ್ಟ್ ವಾರ ಹೋಗ್ತಾಯಿದ್ದೀನಿ, ನೆಕ್ಸ್ಟ್ ಹೆಂಗೆ ಮಾಡಬೇಕು, ರೇಸ್ ಹೆಂಗೆ ಮಾಡಬೇಕು. 2 ಜಾತ್ರೆ ತಪ್ಪೋಯ್ತು, ಸಪ್ಲಮ್ ಜಾತ್ರೆಗೆ ಹೋಗಿಲ್ಲ, ಇದೇ ಹೇಳಿದ್ದೀನಿ, ಇದೇ ನನ್ನ ಮನಸ್ಸಲ್ಲಿ ಇರೋದು ಬಿಟ್ಟರೆ ನನಗೆ ಬೇರೆ ಇಲ್ಲ. ಇವಾಗೂ ನಮ್ಮ ಮನೆಯವ್ರಿಗೂ ನಾನು ಟೈಮ್ ಕೊಡೋಕ್ಕಾಗಿಲ್ಲ. ಅವ್ರಿಗೂ ಬರ್ತೀನಿ ರಾಮಯ್ಯ, ನನಗೋಸ್ಕರ ಬಂದಿರೋರು, ಅವರು ಟೈಮ್ ಕೊಟ್ಟು ಅವರು ಚಾರ್ಜ್ಗಳಿಕ್ಕೊಂಡು ಬಂದವರೇ, ಅವ್ರನ್ನ ಮಾತಾಡಿಸ್ಬೇಕಂತ ನನ್ನ ಆಸೆ. ಇಷ್ಟು ಬಿಟ್ಟರೆ ವರ್ತೂರು ಸಂತೋಷ ಏನೂ ಇಲ್ಲ. ನಾನು ಇರೋವಾಗೂ ಬಂದು ವರ್ತೂರಾಗಿ ವೀಡಿಯೋ ಮಾಡಿ ಕೇಳ್ಕೊಳ್ಬೋದು ಇವ್ರು ಹೆಂಗೆ ಏನೋ ಅಂತಂದರೆ. ಯಾಕಂದರೆ ನಾಟಕ ಒಂದು ಹತ್ರ ಮಾಡ್ಬೋದು, ಒಬ್ಬರ ಹತ್ರ ಮಾಡ್ಬೋದು. ಎಲ್ಲನೂ ನಾಟಕ ಮಾಡ್ಕೊಂಡು ಬದುಕೋಕೆ ಕಷ್ಟ ಇರ್ತದೆ. ಇವತ್ತು ಇವರೆಲ್ಲ ಏನು ಬಂದವ್ರು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಸಹಕಾರ ಮಾಡಿರೋದಣ್ಣ. ನಾನು ಹೇಳೋಕ್ಕೆ ಬರಲ್ಲ. ಒಬ್ಬರ ಹೆಸ್ರು ಹೇಳಿದ್ರೆ ಅದು ತಪ್ಪಾಗ್ತದೆ. ಒಬ್ರದ್ದು ಇಬ್ರದ್ದು ಶ್ರಮದಲ್ಲಿ ಒಬ್ರದ್ದು ಜಾಸ್ತಿ, ಒಬ್ರದ್ದು ಕಡಿಮೆ. ಬಟ್ ಇವ್ರು ಕೊಟ್ಟಿರೋ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ನಾನು ಸಾಯೋವರೆಗೂ ನಾನು ಹಿಂಗೇನೇನೆ ಜನದ ಜೊತೆ ಇದ್ದು ಜನದಲ್ಲೇ ಸತ್ತು ಹೋಗ್ಬಿಡ್ಬೇಕಂತ ನನ್ನ ಆಸೆ ಅಣ್ಣ.
ಪ್ರತಿ ವಾರ ಸುದೀಪ್ ಅವರು ಬಂದುಬಿಟ್ಟು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ಸೊ ಅಂಥ ಒಬ್ಬ ದೊಡ್ಡ ಸ್ಟಾರ್ ನಟನ ಮುಂದೆ ನಾವು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸೊ ಹೇಗೆ ಅನ್ನಿಸ್ತು? ಯಾಕೆ ಸಾಮಾನ್ಯವಾಗಿ ನಾವು ಟಿ ವಿ ಅಥವಾ ಸಿನಿಮಾಗಳಲ್ಲಿ ಥಿಯೇಟರ್ಗಳಲ್ಲಿ ನೋಡಿಬಿಟ್ಟು ನಾವು ಅಂಥವ್ರು ನೀವು ಡೈರೆಕ್ಟಾಗಿ ಮಾತಾಡಬೇಕಾದ್ರೆ ಹೇಗೆ ಅನ್ನಿಸ್ತು ಅವ್ರು ಹೇಳೋಂಥ ಬುದ್ಧಿವಾದ? ಅಂತೂ ಅವ್ರಿಗೆ ಡೇ ಒನ್ನಿಂದ ಡೇ ಲಾಸ್ಟ್ವರೆಗೂ ಅವ್ರ ಮೇಲೆ ಇದ್ದಿದ್ದು ಗೌರವ ಒಂದೇ. ಅವ್ರು ಬಂದವಾಗ ಎದ್ದು ನಿಂತ್ಕೊಂಡು ಅವಾಗೆ ಅವ್ರು ಹೇಳೋರು ನಿಂತ್ಕೊಂಡ್ಬಿಟ್ರಿ ಕೂತ್ಕೊಳ್ಳಿ ಅಂತ ಹೇಳೋರು. ನನಗೆ ಅವ್ರ ಮೇಲೆ ಅಪಾರವಾದ ಗೌರವ ಐತೆ. ಅವರು ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆದವಾಗ ತಿದ್ದವ್ರೆ. ನಮ್ಮ ತಪ್ಪೇ ಇಲ್ಲ ಅಂತಂದಾಗ ಬೇರೆಯವ್ರು ದೂರದಾಗ ಅದನ್ನು ಎತ್ತಿ ಹಿಡಿದು ನಿಂತವ್ರೆ. ನನಗಂತೂ ಸಪೋರ್ಟಿಂಗ್ ಅಂತ ಬಂದವಾಗ ತುಂಬ ಚೆನ್ನಾಗಿ ನಿಂತು ಮಾಡವ್ರೆ. ನಾನು ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ನಾನು. ಕೊನೆಯದಾಗಿ ಬಿಗ್ ಬಾಸಲ್ಲಿರುವಂತಹ ಎಲ್ಲ ಕಂಟೆಸ್ಟ್ಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಅವ್ರಿಗೆ ಒಂದು ಪದದಲ್ಲಿ ಹೇಳೋದಾದರೆ ಅವರ ಏನು ಹೇಳ್ತೀರಾ ಅಂತ. ಸೊ ಮೊದಲನೇದಾಗಿ ನಿಮ್ಮ ಮತ್ತು ನಿಮ್ಮ ಆತ್ಮೀಯ ಫ್ರೆಂಡ್ ಅಂತಲೇ ಹೇಳ್ಬೋದು ಸಂತು ಪಂತು ಅವ್ರ ಬಗ್ಗೆ ಹೇಳೋದಾದರೆ ಸೊ ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಹೇಳೋದಾದರೆ? ತುಕಾಲಿ ಸಂತೋಷ್ ಅಂತಂದರೆ ನನ್ನ ಒಬ್ಬ ಅಣ್ಣ ತಮ್ಮ ಥರ, ಒಂದು ಗುಡ್ ಆರ್ಟ್ ಪರ್ಸನ್. ಬೆಂಕಿ ಬಗ್ಗೆ ಹೇಳೋದಾದರೆ ನಿಮ್ಮ ಮತ್ತು ತನಿಷಾ ಕುಪ್ಪಂಡ ಅವರ ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ಜನರಿಗೆ. ಸೊ ಅವ್ರ ಬಗ್ಗೆ ಹೇಳೋದು ಬೆಂಕಿ ಬೆಂಕಿ ಅಂತಲೇ ಕರಿತಾ ಇದ್ರಿ. ಸೊ ಬೆಂಕಿ ಬಗ್ಗೆ ಏನು ಹೇಳ್ತೀರಾ? ನಿಜವಾಗ್ಲೂ ಬೆಂಕಿನೇ. ಬೆಂಕಿ ಹೆಂಗೆ ಅಂತಂದರೆ ಒಬ್ರಿಗೆ ದೀಪನೂ ಕೊಡುತ್ತೆ, ಅದರ ಸವಾಸಕ್ಕೆ ಹೋದರೆ ಸುಟ್ಟು ಹಾಕುತ್ತೆ. ಅವಳು ಹಂಗೆ ಬೆಂಕಿ ಥರನೇ ಅಂತ ಹೇಳ್ತೀನಿ. ಸಂಗೀತ ಅವ್ರ ಬಗ್ಗೆ ಹೇಳೋದಾದರೆ? ಸಂಗೀತ ಅಂತಂದರೆ ಒಂಥರ ಸ್ಟ್ರಾಂಗ್ ಲೇಡಿ ಅವಳು. ಸ್ಟ್ರಾಂಗ್ ಲೇಡಿ. ಬಿಗ್ ಬಾಸ್ ಮನೆ ಆನೆ ವಿನಯ್ ಅವ್ರ ಬಗ್ಗೆ? ಅಣ್ಣ ಅದು ಒಂಥರ ಮುದ್ದು ಮನಸ್ಸಿನ ಆನೆ. ಅದನ್ನು ಹೆಂಗೆ ಬೇಕಾದ್ರೂ ಅದ್ರ ಜೊತೆ ಪಳಗ್ಬಿಟ್ರೆ ಅದು ಎತ್ಕೊಂಡು ಅಂಬಾರಿ ಥರ ನಮ್ಮನ್ನೇ ಮೆರೆಸ್ತೈತೆ. ಒಳ್ಳೆ ಆನೆ ಅದು, ಒಂದು ದಸರಾ ಆನೆ ಅಂತ ಹೇಳ್ಬೋದು. ನಮ್ರತ? ನಮ್ರತನೂ ಅಷ್ಟೇ. ಪಕ್ಕದಲ್ಲಿ ಕೂತು ಮಾತಾಡ್ದವಾಗ ಅರ್ಥ ಆಗುತ್ತೆ ಆ ಹುಡುಗಿ ಹೊರಗಡೆ ಜಾಸ್ತಿ ಜನ ಜೊತೆ ಇರ್ತಾ ಇರಲಿಲ್ಲಂತೆ. ಲಾಸ್ಟ್ ದಿನದಲ್ಲಿ ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ಕೊಂಡಿದ್ರು. ಡ್ರೋನ್ ಪ್ರತಾಪ್? ಡ್ರೋನ್ ಪ್ರತಾಪ್ ಒಂದು ಹಳ್ಳಿ ಪ್ರತಿಭೆ. ಸಿರಿ ಅವ್ರ ಬಗ್ಗೆ ಹೇಳೋದಾದ್ರೆ? ಸಿರಿ ಅವರು ಅಷ್ಟೇ ಒಂದು ಗೌರವಿತವಾದ ಒಂದು ವ್ಯಕ್ತಿ ಅಂತ ಹೇಳ್ತೀನಿ. ಭಾಗ್ಯಶ್ರೀ ಅವರು? ಭಾಗ್ಯಶ್ರೀ ಅವರು ಅಷ್ಟೇ. ಅವರು ಅಷ್ಟೇನೆ ಒಂದು ಒಳ್ಳೆ ಅಡುಗೆ ಮಾಡಿ ಹಾಕೋರು ಅವರು. ಭಾಗ್ಯ ಹಾಕೋರು. ಮೈಕಲ್ ಒಂದು ಒಳ್ಳೆ ಆಟಗಾರ, ಒಳ್ಳೆ ಹ್ಯೂಮನ್ ಬೀಯಿಂಗ್. ಈಶಾನಿ ಆ ಹುಡುಗಿನೂ ಅಷ್ಟೇನೆ. ಆ ಹುಡುಗಿ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾನು ಆ ಹುಡುಗಿ ಜಾಸ್ತಿ ನಾವೇನೂ ಇಲ್ಲ, ಒಂದು ಒಳ್ಳೆ ಕಂಟೆಸ್ಟೆಂಟ್. ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವಂತಹ ಪವಿಪೋಪ ಹಾಗೆಯೇ ಅವಿ ಅವ್ರ ಬಗ್ಗೆ ಹೇಳೋದಾದ್ರೆ? ಅಣ್ಣ ಅವಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅಷ್ಟೇ ನನಗೊಂದು ಅಣ್ಣನ ರೀತಿ ನಾನು ಹೇಳ್ತೀನಿ. ತುಂಬ ಒಳ್ಳೆ ವ್ಯಕ್ತಿ ಅಣ್ಣ. ತುಂಬ ಅಂದರೆ ತುಂಬ ಇನ್ನೋಸೆಂಟ್ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಆಮೇಲೆ ಅವ್ರ ಪವಿ ಅವರು ಅಷ್ಟೇ. ಅವರು ಯಾರು ಕನೆಕ್ಟ್ ಇರ್ತಾರೋ ಅವ್ರ ಹತ್ರ ಚೆನ್ನಾಗಿರ್ತಾರೆ. ಆ್ಯಂಡ್ ವಿನ್ನರ್ ಈ ಬಾರಿಯ ಒಂದು ವಿನ್ನರ್ ಪಟ್ಟವನ್ನು ಪಡ್ಕೊಂಡಿರುವಂತಹ ನಮ್ಮ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಹೇಳೋದಾದ್ರೆ? ಕಾರ್ತಿಕ್ಕು ಅಷ್ಟೇ, ಅವನು ಒಳ್ಳೆ ವ್ಯಕ್ತಿನೇ. ಲಾಸ್ಟ್ ದಿನದಲ್ಲಿ ನಾನು ಕಾರ್ತಿಕ್ಕು ಚೆನ್ನಾಗಿ ಇದ್ರಿ. ಹೊರಗಡೆ ಬಂದಮೇಲೆ ಅಡುಗೆ ಮಾಡಿ ಹಾಕಬೇಕು, ನಮ್ಮ ಜೊತೆ ಎಲ್ಲ ಇರಬೇಕು ಅಂತ ನಾನು ಹೇಳಿದ್ದೆ. ನೋಡೋಣ, ಗೆದ್ದವನೇ. ಆ ಗೆದ್ದಿರೋ ಇದರಲ್ಲಿ ಏನು ಹೇಳ್ತಾನೋ ಇನ್ನೂ ಮಾತಾಡಿಸಿಲ್ಲ. ಇದೆಲ್ಲ ಆದಮೇಲೆ ನಮ್ಮದೊಂದು ಫಂಕ್ಷನ್ ಐತೆ ಭಾನುವಾರ, ಇನ್ವೈಟ್ ಮಾಡ್ತೀನಿ. ನೋಡೋಣ, ಬಂದರೆ ಗೊತ್ತಾಗುತ್ತೆ. ವರ್ತೂರು ಸಂತೋಷ್ ಅವರು ಚಿತ್ರರಂಗಕ್ಕೆ ಅಥವಾ ರಾಜಕೀಯಕ್ಕೆ ಎಂಟ್ರಿ ಕೊಡುವಂಥ ಮುನ್ಸೂಚನೆ ಏನಾದರೂ ಇದೆಯಾ ಅಂತ? ಇಲ್ಲಣ್ಣ, ರಾಜಕೀಯ ಅಂತೂ ನಾನು ಹೋಗಲ್ಲ, ನಾನು ಮಾಡಲ್ಲ. ಚಿತ್ರರಂಗ ಅಂತಂದರೆ 24 ಗಂಟೆ ಬಣ್ಣ ಹಚ್ಕೊಂಡು ಮಾಡೋಕ್ಕೂ ನಮ್ಮ ಕೈಯಾಗ ಆಗಲ್ಲ. ಏನಾದರೂ ಇದ್ದರೆ ಯಾವುದಾದ್ರೂ ಒಂದು ಶೋಗಳು ಕರೆದ್ರೆ ಹೋಗಿ ಅಲ್ಲಿ ಇದ್ದು ಒಂದು ಎಂಟರ್ಟೈನ್ಮೆಂಟ್ ನೋಡಿಕೊಂಡು ಬರಬೇಕು ಅಂತ ನನಗೆ ಆಸೆ. ಈ ಕಲರ್ಸ್ ಕನ್ನಡ ಅವ್ರ ಜೊತೆ ನಾನು ಇರಬೇಕು ಅಂತ ನನಗಿಷ್ಟ. ಯಾಕಂದರೆ ಅವ್ರು ನೋಡ್ಕೊಂಡಿದ್ದ ರೀತಿ ಇರ್ಬೋದು, ನನಗೆ ತುಂಬ ಇಷ್ಟ ಆಯಿತು. ನಾನು ಯಾವತ್ತೂ ಅವ್ರಿಗೆ ಗೌರವ ಕೊಡ್ತೀನಿ. ನಾನು ಈ ಬಾರಿಯ ಹಳ್ಳಿಕಾರ್ ರೇಸ್ಗೆ ಧ್ರುವ ಸರ್ಜಾ ಅವರಾಗಿರ್ಬೋದು, ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಗೆಸ್ಟಾಗಿ ಬರ್ತಾರಲ್ಲಣ್ಣ? ಬರ್ತಾರಲ್ಲ, ಬಂದೇ ಬರ್ತಾರೆ. ಅವ್ರನ್ನ ನಾವು ರಿಸೀವ್ ಮಾಡ್ಕೊಳೋದ್ರಿಂದ ಹಿಡಿದು ಅವ್ರನ್ನ ಕಳಿಸ್ಕೊಡೋವರೆಗೂ ನಾವು ಒಂದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ನಡೀತೈತೆ. ಪ್ರಶ್ನೆಗಳೇನೂ ಇಲ್ಲ, ಬರ್ತಾರೆ ಅಷ್ಟೇ. ಕೊನೆ ಕ್ಷಣದವರೆಗೂ ನಿಮಗೆ ಅಂತಿಮವಾಗಿ ಹೋಟನ್ನು ಮಾಡಿರುವಂತಹ ಎಲ್ಲ ನಿಮ್ಮ ಅಭಿಮಾನಿಗಳಾಗಿರ್ಬೋದು, ನಿಮ್ಮ ಒಂದು ಹಿತೈಷಿಯನ್ನು ಬಯಸುವಂತಹ, ಒಳ್ಳೆತನವನ್ನು ಬಯಸುವಂಥದ್ದು, ನಿಮ್ಗೆ ಒಳ್ಳೆಯದಾಗಲಿ ಅಂತ ಬಯಸುವಂತಹ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳಿಗೆ ಏನೊಂದಾದರೂ ಹೇಳಬೇಕು ಅಂತಂದರೆ ಕರ್ನಾಟಕ ಜನತೆಗೆ ಏನು ಹೇಳ್ತೀರಾ ಅಂತ? ಅಣ್ಣ, ನಾನು ಕರ್ನಾಟಕದ ಜನತೆಗೆ ನನಗೆ ವೋಟ್ ಮಾಡಿರ್ತಕ್ಕಂಥ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಅಣ್ಣ ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೀನಿ. ನಿಮ್ಮ ಊರುಗಳಲ್ಲಿ ಕೆಲವ್ರಿಗೆ ದನ ಕಟ್ಟೋಕ್ಕಾಗ್ತದೆ, ಕೆಲವ್ರಿಗೆ ದನ ಕಟ್ಟೋಕ್ಕಾಗಲ್ಲ. ದನದಲ್ಲಿ ಏನಾದರೂ ನಿಮ್ಗೆ ಊರಲ್ಲಿ ಮೆರವಣಿಗೆ ಮಾಡಿಸ್ಬೇಕಾ ಹೇಳ್ರಿ, ಬರ್ತೀನಿ. ಹೂವು ನಿಮ್ಗೆ ಇಷ್ಟ ಬಂದಿದ್ದು ಹೂವು ಹಾಕ್ಸ್ರಿ.
ಗಾಡಿ ಬಾಡಿಗೆ ಕೊಡ್ರಿ, ಗಾಡಿ ಓರ್ ಬೇರೆ ಬರ್ತಾರೆ. ನಾನು ಬರೋದಕ್ಕೂ ನಾನು 1 ರೂಪಾಯಿ ಎಲ್ಲಿ ತಗೊಳಲ್ಲ. ಓರಿಗಳು ಮಾಡೋದಿರ್ಬೋದು, ಬಂದು ಇದ್ದು ಲಾಸ್ಟ್ವರೆಗೂ ಇದ್ದು ಮಾಡಿಬಿಟ್ಟು ನಾನು ಇಷ್ಟು ದಿನದವರೆಗೂ ಮಾಡಿದ್ದೀನಿ, ಇನ್ನು ಮುಂದೇನೂ ಮಾಡ್ತೀನಿ. ಬಟ್ ಒಂದೇ ಡೇಟ್ಗೆ 4-5 ಪ್ರೋಗ್ರಾಮು ಅಂತಿದ್ದರೆ 2-3 ಮಾಡ್ಬೋದು, ಒಂದೇ ಡೇಟ್ಗೆ ಎಲ್ಲ ಮಾಡೋಕ್ಕೆ ಬರೋಲ್ಲ. ಆ ಡೇಟ್ಗಳ ಮುಖಾಂತರ ಅದನ್ನು ನೋಡ್ಕೊಂಡು ಮಾಡ್ತೀನಿ. ಯಾರಿಗಾದರೂ ಹಳ್ಳಿಕಾರ ಮೇಲೆ ನಿಮ್ಮ ಪ್ರೀತಿ ಇದ್ದು ನಾವು ಏನಾದರೂ ಇದಕ್ಕೆ ಮಾಡಬೇಕು ಅಂತಿದ್ರೆ ರೇಸ್ ಮಾಡ್ತಾಯಿದ್ದೀನಿ. ನಿಮ್ಮ ಕೈಯಲ್ಲಿ ಆಗೋದು ಏನಾನ ಆಗಲಿ ಬಂದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರಿ. ಎಲ್ಲ ರೇಸ್ ಆದಮೇಲೆ ಲೆಕ್ಕ ಪುಸ್ತಕದಲ್ಲಿ ಕೊಟ್ಟಂಗೆ ಎತ್ತು ನಿಮ್ಗೆ ಕೊಡ್ತೀನಿ. ಯಾರ್ಯಾರು ಕೊಟ್ಟವರು ಅವ್ರದ್ದು ಬ್ಯಾನರ್ ಹೊಡೆಸಿ, ನಾನು ಹೋದ ಸತಿ ಮಾಡಿದಾಗೂ ಬ್ಯಾನರ್ ಹೊಡ್ಸೋಕ್ಕೆ ಬಿಡಿಲ್ಲ. ಈ ಸತಿ ಅಟ್ಲೀಸ್ಟ್ ಕೊಡುಗೆ ಕೊಟ್ಟಿರೋರು ದೇವಸ್ಥಾನಗಳ ಹತ್ರ ಹಾಕ್ತಾರಲ್ಲ ಕೊಡುಗೆ ಇಂತಿಂಥವ್ರದ್ದು ಅಂತ, ಅದು ಹಾಕ್ಬಿಟ್ಟು ಅಲ್ಲಿ ಇಕ್ತೀನಿ. ಅದ್ರ ಮುಖಾಂತರ ಹಳ್ಳಿಕಾರರು ಯಾರು ಒಬ್ಬರು ಸತ್ತು ಅಲ್ಲ, ಇದು ಒಂಥರ ಗಾಳಿ ಇದ್ದಂಗೆ. ನೀನು ಉಸಿರಾಡ್ಕೊಂಡಿದ್ರೆ ಬದುಕಿರ್ತೀಯ, ಉಸಿರು ಇದು ಹಳ್ಳಿಕಾರ್ ನಂದು ಅಂದರೆ ಅಲ್ಲಿ ಎಗರು ಬಿದ್ದು ಸಾಯ್ತೀಯ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಶೇರ್ ಮಾಡೋದಕ್ಕೆ. ಆ್ಯಂಡ್ ಒಳ್ಳೆಯದಾಗಲಿ, ಮತ್ತಷ್ಟು ಹಳ್ಳಿಕಾರ್ ರೇಸ್ಗಳಾಗಿರ್ಬೋದು, ನಿಮ್ಮ ಉಜ್ವಲ ಭವಿಷ್ಯಕ್ಕೆಲ್ಲನೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ವಿಸ್ತಾರ ಹಾಗೆಯೇ ಇಡೀ ತಂಡದ ಕಡೆಯಿಂದ ಒಂದು ಅಭಿನಂದನೆಗಳು ತಿಳಿಸ್ತೀನಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ, ನಿಮಗೂ ಅಷ್ಟೇ, ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ. ಈ ರೀತಿ ಒಬ್ಬ ಕಂಟೆಸ್ಟೆಂಟ್ ಅಂತ ಬಂದು ಮಾಡೋದಕ್ಕನ್ನ ಒಂದು ರೈತನ ಮಗಂತ ನೀವು ಕೊಟ್ಟಿರೋ ಸಮಯ, ಇಲ್ಲಿ ಬಂದಿರೋ ಜನಗಳನ್ನೆಲ್ಲ ನೋಡಿ ಕಾದು ಮಾಡಿದ್ರಿ, ನಿಮಗೂ ಒಳ್ಳೆಯದಾಗಲಿ. ಇನ್ನೂ 2 ವೀಡಿಯೋ ಮಾಡೋರು ಅವರೇ, ಸೊನ್ನೆ ಇನ್ನೂ 2 ವೀಡಿಯೋದವರು, ಅವ್ರನ್ನ ಕೊಡಬೇಕು. ಇನ್ನು ಹುಡುಗರಿಗೆಲ್ಲ ಫೋಟೋ ಕೊಡಬೇಕು. ಹೋಗಿ ಕೊಡ್ತೀನಿ ಅಣ್ಣ, ಒಳ್ಳೆಯದಾಗಲಿ. ಸೊ ಇದಿಷ್ಟಲ್ಲ, ನೋಡಿದ್ರಲ್ಲ ಎಷ್ಟು ತಮ್ಮ ಮುಗ್ಧ ಮನಸ್ಸಿನ ಮೂಲಕ, ಹಳ್ಳಿ ಭಾಷಾ ಸೊಗಡಿನ ಮೂಲಕ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಆಗಿದ್ದಿರುವಂತಹ ಹಳ್ಳಿಕಾರಾಗಿರುವಂತಹ ವರ್ತೂರು ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.